ಕೊನೆಗೂ ಗೃಹಲಕ್ಷ್ಮಿ 6,000 ರೂಪಾಯಿ ಹಣವನ್ನ ಜಮೆ ಮಾಡಲಾಗ್ತಾ ಇದೆ. ಹೌದು, ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಸಿಹಿ ಸುದ್ದಿ ವೀಕ್ಷಕರೇ. 6,000 ರೂಪಾಯಿ ಒಟ್ಟಿಗೆ ಜಮೆ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಹೌದು, ಈ ಒಂದು ಬ್ರೇಕಿಂಗ್ ನ್ಯೂಸ್ ಕೇಳಿದ್ರೆ ಎಲ್ಲ ಗೃಹಲಕ್ಷ್ಮಿಯವರು ಫುಲ್ ಖುಷಿ ಆಗ್ತಾರೆ. ಮತ್ತೆ ಮೊಬೈಲ್ ಫೋನ್ ಇದ್ದವರು ಈ ಒಂದು ಚಿಕ್ಕ ತಪ್ಪು ಮಾಡಿದ್ರೆ ಬೀಳುತ್ತೆ ಜೈಲು ಶಿಕ್ಷೆ ಹಾಗೂ 1 ಕೋಟಿ ದಂಡ. ಹೌದು, ಎಲ್ಲರೂ ಕೂಡ ಎಚ್ಚರವಾಗಿರಿ, ಯಾರು ಕೂಡ ಈ ತಪ್ಪು ಮಾಡಬೇಡಿ ವೀಕ್ಷಕರೇ. ಮತ್ತೆ ಮಳೆ ಪ್ರಮಾಣ ಇನ್ನೂ ಕಡಿಮೆ ಆಗಿಲ್ಲ, ಮತ್ತೆ ಶಾಲೆ ಕಾಲೇಜುಗಳಿಗೆ ರಜೆ ಘೋಷಣೆ ಆಗಲಿದೆ ವೀಕ್ಷಕರೇ. ಯಾವ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ, ಯಾವ ಜಿಲ್ಲೆಗಳಿಗೆ ರೆಡ್ ಅಲರ್ಟ್, ಮತ್ತೊಮ್ಮೆ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೇವೆ. ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ. ಅಷ್ಟು ಮಾತ್ರವಲ್ಲದೆ ನಮ್ಮ ಒಂದು ಕರ್ನಾಟಕದ ಗ್ಯಾರಂಟಿ ಸ್ಕೀಮ್ಗಳಿಗೆ 63,000 ಕೋಟಿ ಸಾಲ ಎತ್ತಿದ ಸರ್ಕಾರ. ಹೌದು, ರಾಜ್ಯ ಸರ್ಕಾರ ಜಾರಿ ಮಾಡಿರೋ 5 ಗ್ಯಾರಂಟಿ ಯೋಜನೆಗಳಿಗೆ ಹೆಚ್ಚಿನ ವೆಚ್ಚ ಮಾಡಿದ ಪರಿಣಾಮ 63,000 ಕೋಟಿ ಸಾಲ ಅಂತ ಹೇಳಲಾಗಿದೆ. ಮತ್ತೆ ಇನ್ನೊಂದು ಕಡೆಗೆ ಅಮಿತ್ ಶಾ ಅವರು ಹೊಸ ಬಿಲ್ ಅನ್ನ ಪಾಸ್ ಮಾಡಿದ್ದಾರೆ. ಹೌದು, ಕ್ರಿಮಿನಲ್ ಆರೋಪ, ಪ್ರಧಾನಿ, ಕೇಂದ್ರ ಸಚಿವರು, ಮುಖ್ಯಮಂತ್ರಿಗಳು, ರಾಜ್ಯ ಸಚಿವರು ಏನೇ ತಪ್ಪು ಮಾಡಿ ಜೈಲು ಶಿಕ್ಷೆಗೆ ಹೋಗುವ ಪರಿಸ್ಥಿತಿ ಬಂದರೆ ಅವರ ಎಲ್ಲರ ಹುದ್ದೆಯಿಂದ ವಜಾ ಮಾಡಲಾಗುತ್ತೆ ಎಂಬುವ ಹೊಸ ಕಾಯ್ದೆ ಮಸೂದೆ ಜಾರಿಗೆ ತರಲು ಮುಂದಾಗಲಿದ್ದಾರೆ. ಇನ್ನೊಂದು ಕಡೆಗೆ ಸ್ವಂತ ಮನೆ ಹೊಂದಿದವರಿಗೆ ಮತ್ತೆ ಸ್ವಂತ ಮನೆ ಖರೀದಿ ಮಾಡಲು ಪ್ಲಾನ್ ಮಾಡಿದವರಿಗೂ ಕೂಡ ವಿಶೇಷವಾಗಿ ದೊಡ್ಡ ಒಂದು ನಿಯಮ ಮತ್ತೆ ಒಂದು ಗುಡ್ ನ್ಯೂಸ್. ಮತ್ತೆ ನಮ್ಮ ಕರ್ನಾಟಕದಲ್ಲಿ 10 ವರ್ಷಗಳ ಕಾಲ ಎಸ್ಮಾ ಕಾಯ್ದೆ ಜಾರಿ ಮಾಡಲಾಗ್ತಾ ಇದೆ. 10 ವರ್ಷಗಳ ಕಾಲ ನೌಕರರು ಮುಷ್ಕರ ಮಾಡುವಂತಿಲ್ಲ ಎಂಬುವ ದೊಡ್ಡ ಸುದ್ದಿ ಈಗ ತಾನೇ ಬಂದಿರೋ ಬಿಗ್ ಬ್ರೇಕಿಂಗ್ ನ್ಯೂಸ್. ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ 6,000 ರೂಪಾಯಿ ಜಮೆ ಬಗ್ಗೆ ಗುಡ್ ನ್ಯೂಸ್. ಬೇಗನೆ ಎಲ್ಲರೂ ವಿಡಿಯೋಗೆ ಲೈಕ್ ಮಾಡಿ ಪ್ರೋತ್ಸಾಹ ತೋರಿಸಿ. ಹಾಗೆ ವೀಕ್ಷಕರೇ, ನಿಮಗೂ ಕೂಡ ಈಗಾಗಲೇ ಒಂದು ಕಂತು 2,000 ರೂಪಾಯಿ ಹಣ ಬಂದಿದ್ರು ಕೂಡ ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ. ನಿಮ್ಮ ಕಮೆಂಟ್ಗೆ ಉತ್ತರ ಕೂಡ ನಿಮಗೆ ಸಿಗಲಿದೆ. ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಕೆಳಗಡೆ ಕಾಣುತ್ತಿರುವ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಒತ್ತಿ. ಹೌದು ವೀಕ್ಷಕರೇ, ಮೇ, ಜೂನ್, ಜುಲೈದ್ದು 3 ತಿಂಗಳ ಕಂತಿನ ಹಣ ಇದೇ ತಿಂಗಳಲ್ಲಿ ನಿಮಗೆ ಜಮೆ ಆಗಲಿದೆ ಅಂತ ಇಲ್ಲಿ ಮಾಹಿತಿ ಸಿಕ್ಕಿರುವಂಥದ್ದು. ಒಂದು ಬಂಪರ್ ಗುಡ್ ನ್ಯೂಸ್. ಯಾರೆಲ್ಲ 3 ತಿಂಗಳಿನಿಂದ ಹಣ ಬಂದಿಲ್ಲ ಅಂತ ಕಾದು ಕುಳಿತಿದ್ದಾರೆ ನೋಡಿ, ಅವರಿಗೆಲ್ಲರಿಗೂ ಇವತ್ತು ಸಿಹಿ ಸುದ್ದಿ ಕೊಟ್ಟೇ ಬಿಟ್ಟಿದ್ದಾರೆ. ಹೌದು, ಈಗಾಗಲೇ ಮೇ ತಿಂಗಳವರೆಗೂ ಹಣವನ್ನು ಸಂದಾಯ ಮಾಡಲಾಗಿತ್ತು. ಜೂನ್ ತಿಂಗಳ ಹಣವು ಕೂಡ ಬಿಡುಗಡೆ ಮಾಡಲಾಗಿದೆ. ಇನ್ನು ಜುಲೈ ತಿಂಗಳ ಹಣವು ಕೂಡ ಬಿಡುಗಡೆ ಬಗ್ಗೆ ಡೇಟ್ ಕೂಡ ಘೋಷಣೆ ಮಾಡಲಾಗಿದೆ. ವೀಕ್ಷಕರೇ, ನಿಮಗೆ ಗೊತ್ತಿಲ್ಲ ಅಂದರೆ ನಿಮಗೆ ಬೇಗನೆ ಹೇಳ್ತೀನಿ ನೋಡಿ. ಜೂನ್ ತಿಂಗಳ ಹಣವನ್ನು 3ನೇ ತಾರೀಕಿಗೆ ರಿಲೀಸ್ ಮಾಡಲಾಗಿದ್ದು 24ನೇ ತಾರೀಕಿನ ಒಳಗಡೆ ಎಲ್ಲ ಗೃಹಲಕ್ಷ್ಮಿಯರ ಅಕೌಂಟ್ಗೆ 2,000 ರೂಪಾಯಿ ಬರುತ್ತೆ. ಇನ್ನು ಯಾರಿಗೆಲ್ಲ ಮೇ ತಿಂಗಳ ಹಣ ಬಂದಿಲ್ಲ ಅವರಿಗೂ ಕೂಡ ಈ ಒಂದು 2,000 ರೂಪಾಯಿ ಸೇರಿಸಿ ಜಮೆಯನ್ನ ಮಾಡಲಾಗ್ತಾ ಇದೆ ವೀಕ್ಷಕರೇ. ಅಂದರೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗಿರೋ ಮಾಹಿತಿ, 4,000 ರೂಪಾಯಿ ನಿಮಗೆ ಬಂದೇ ಬರುತ್ತದೆ 24, 25ನೇ ತಾರೀಕಿನ ಒಳಗಡೆ. ಹಾಗೂ ವೀಕ್ಷಕರೇ, ಇನ್ನು 2,000 ರೂಪಾಯಿ ಜುಲೈ ತಿಂಗಳದ್ದು 27, 28ನೇ ತಾರೀಕಿಗೆ ರಿಲೀಸ್ ಮಾಡಲಾಗ್ತಾ ಇದೆ ನಮ್ಮ ಕರ್ನಾಟಕ ಸರ್ಕಾರದಿಂದ. ಗಣೇಶ ಹಬ್ಬದ ಪ್ರಯುಕ್ತವಾಗಿ, ಗಣೇಶ ಚತುರ್ಥಿ ಹಬ್ಬದ ಪ್ರಯುಕ್ತವಾಗಿ ಎಲ್ಲ ಗೃಹಲಕ್ಷ್ಮಿಯರಿಗೆ ಜುಲೈ ತಿಂಗಳ 2,000 ರೂಪಾಯಿ ಹಣವು ಕೂಡ ರಿಲೀಸ್ ಮಾಡೋದಾಗಿ ಈಗಾಗಲೇ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಘೋಷಣೆ ಕೂಡ ಮಾಡಿರುವಂಥದ್ದು ವೀಕ್ಷಕರೇ. ಅಂದರೆ 4,000 ರೂಪಾಯಿ ಪ್ಲಸ್ 2,000 ರೂಪಾಯಿ, ಒಟ್ಟು 6,000 ರೂಪಾಯಿ ನಿಮಗೆ ಇದೇ ತಿಂಗಳಲ್ಲಿ ಜಮೆ ಆಗುವುದು ಬಹುತೇಕ ಗ್ಯಾರಂಟಿ ಅಂತಾನೆ ಹೇಳಲಾಗಿದೆ. ಒಂದು ವೇಳೆ ನಿಮಗೆ ಏನಾದರೂ ಹಣ ಬಂದಿಲ್ಲ ಅಂದರೆ ನೀವು ಬ್ಯಾಂಕ್ನಲ್ಲಿ ಒಮ್ಮೆ ಬಾರಿ ಪರಿಶೀಲನೆ ಮಾಡಬೇಕಾಗುತ್ತದೆ. ಮತ್ತೆ ಗ್ರಾಹಕರ ಸಹಾಯವಾಣಿ ಕೇಂದ್ರವು ಕೂಡ, ಸೇವಾ ಸಿಂಧು ಹೆಲ್ಪ್ಲೈನ್ ಕೂಡ ನಂಬರ್ ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿದರೆ ಸಿಗುತ್ತದೆ ವೀಕ್ಷಕರೇ. ಮತ್ತೆ ತಾಲೂಕು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಚೇರಿ WCD ಆಫೀಸ್ಗೆ ನೀವು ಭೇಟಿ ಕೊಡಿ. ನಿಮ್ಮ ಅಪ್ಲಿಕೇಶನ್ ID ಹಾಗೂ ಆಧಾರ್, ರೇಷನ್ ಕಾರ್ಡ್ ತಗೊಂಡು ಹೋಗಿ. ಮತ್ತೆ ಬಾಕಿ ಪಾವತಿ, ತಾಂತ್ರಿಕ ತಪ್ಪು ಮತ್ತು ಬ್ಯಾಂಕ್ ಲಿಂಕ್ ಸಮಸ್ಯೆ ಏನಾದರೂ ಇದ್ದರೆ ಅವರು ನಿಮಗೆ ಹೇಳಲಿದ್ದಾರೆ. ಮತ್ತೆ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದ್ರೂ ಕೂಡ ಹಣ ಬರೋದಿಲ್ಲ ವೀಕ್ಷಕರೇ. NPCI ಮ್ಯಾಪರ್ಗೆ ಬ್ಯಾಂಕ್ಗೆ ಸರಿಯಾಗಿ ನೀವು ಸೇರಿಸಿಲ್ಲ ಅಂದ್ರೂ ಕೂಡ ಹಣ ಬರೋದಿಲ್ಲ. ಮತ್ತೆ IFSC ಕೋಡ್ ಏನಾದರೂ ತಪ್ಪು ನಮೂದನೆ ಮಾಡಿದರೆ ಅವತ್ತು ಕೂಡ ನಿಮಗೆ ಹಣ ಬರೋದಿಲ್ಲ ವೀಕ್ಷಕರೇ. ಮತ್ತೆ ಅರ್ಜಿಯಲ್ಲಿ ಏನಾದರೂ ಡುಪ್ಲಿಕೇಟ್ ಎಂಟ್ರಿ ಅಥವಾ ವೆರಿಫಿಕೇಶನ್ ಪೆಂಡಿಂಗ್ ಅಂತ ಬಂದರೆ ಅವಾಗಲೂ ಕೂಡ ನಿಮಗೆ ಹಣ ಬರೋದಿಲ್ಲ. ರೇಷನ್ ಕಾರ್ಡ್, ಆಧಾರ್ ಕಾರ್ಡಲ್ಲಿ ಹೆಸರು ಮಿಸ್ ಮ್ಯಾಚ್ ಆದರೆ ಅವಾಗಲೂ ಕೂಡ 2,000 ರೂಪಾಯಿ ಹಣ ಬರೋದಿಲ್ಲ ಅಂತ ಹೇಳಲಾಗಿದೆ ವೀಕ್ಷಕರೇ. DBT ಕರ್ನಾಟಕ ಆ್ಯಪಲ್ಲಿ ಮತ್ತೊಮ್ಮೆ ನೀವು ಸ್ಟೇಟಸ್ ಕೂಡ ಚೆಕ್ ಮಾಡ್ಕೊಳ್ಳಿ. ಬನ್ನಿ, ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಿಗೆ ಸಾಲ ಎತ್ತಿದೆ ಕರ್ನಾಟಕ ಸರ್ಕಾರದಿಂದ ಅಂತ ಹೇಳಲಾಗಿದೆ. ಗ್ಯಾರಂಟಿಗಳಿಂದ ರಾಜ್ಯದಲ್ಲಿ ವಿತ್ತೀಯ ಕೊರತೆಯಾಗಿದೆ ಅಂತ CAG ಹೇಳಿದೆ. ಹೌದು, 63,000 ಕೋಟಿ ರೂಪಾಯಿ ಸಾಲ ಎತ್ತಿದ ಸರ್ಕಾರ ರಾಜ್ಯ ಸರ್ಕಾರ ಜಾರಿ ಮಾಡಿದ 5 ಗ್ಯಾರಂಟಿ ಯೋಜನೆಗಳಿಗೆ ಹೆಚ್ಚು ಖರ್ಚು ಮಾಡಿದ ಪರಿಣಾಮ 2024ನೇ ಸಾಲಿನಲ್ಲಿ 9,200 ಕೋಟಿ ರೂಪಾಯಿ ಕೊರತೆ ಉಂಟಾಗಿತ್ತು.
ಮತ್ತೆ ಈ ಒಂದು ವಿತ್ತೀಯ ಕೊರತೆ 65,500 ಕೋಟಿ ರೂಪಾಯಿಗೆ ಏರಿಕೆ ಆಗುವಂತಾಗಿದೆ ಎಂದು CAG ತನ್ನ ಒಂದು ವರದಿಯಲ್ಲಿ ತಿಳಿಸಿರುವಂಥದ್ದು. ಈ ಒಂದು ಕೊರತೆಯನ್ನು ಸರಿದೂಗಿಸಲು ಸರ್ಕಾರ 63,000 ಕೋಟಿ ರೂಪಾಯಿ ಸಾಲವನ್ನು ಸಂಗ್ರಹಿಸಿದೆ. ಸಂಪನ್ಮೂಲದ ಮೇಲೆ ಗ್ಯಾರಂಟಿಗಳಿಂದ ಒತ್ತಡವಾಗುತ್ತಿದೆ ಎಂದು ಹೇಳಲಾಗಿದೆ ವೀಕ್ಷಕರೇ. ಅಂದರೆ ಉಚಿತ ಪ್ರಯಾಣ, ಮಹಿಳೆಯರಿಗೆ ಬಸ್ ಸಂಚಾರ ಉಚಿತ ಮಾಡಿರೋ ಪರಿಣಾಮ ಹೆಚ್ಚು ಖರ್ಚು ಆಗ್ತಾ ಇದೆ ಎಂಬುವ ಒಂದು ಮಾಹಿತಿ ಕೂಡ ಇಲ್ಲಿ ಸಿಕ್ಕಿರುವಂಥದ್ದು. ಇನ್ನೊಂದು ಕಡೆಗೆ ಗ್ಯಾರಂಟಿ ಸ್ಕೀಮ್ಗಳಿಗೆ ಸರ್ಕಾರ 63,000 ಕೋಟಿ ರೂಪಾಯಿ ಸಾಲ ಎತ್ತಿದ್ದು ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಬನ್ನಿ ವೀಕ್ಷಕರೇ, ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ, ಅದೇನಂತ ನೋಡೋಣ. ಭಾರಿ ಮಳೆಗೆ ಉತ್ತರ ಕರ್ನಾಟಕ ತತ್ತರ ಅಂತಾನೆ ಹೇಳ್ಬಹುದು. ಮತ್ತೆ ಶಾಲೆಗಳಿಗೆ ರಜೆ ಬೀಳೋ ಸಾಧ್ಯತೆ, ಮತ್ತೆ 3 ಜಿಲ್ಲೆಗಳಿಗೆ ರೆಡ್ ಅಲರ್ಟ್. ಹೌದು, ಬೆಳಗಾವಿ, ಉತ್ತರ ಕನ್ನಡ ಮತ್ತು ಕೊಡಗು ಈ ಜಿಲ್ಲೆಗಳಲ್ಲಿ ಮತ್ತೆ ಭಾರಿ ಮಳೆ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಕರ್ನಾಟಕದ ಕರಾವಳಿ, ದಕ್ಷಿಣ ಒಳನಾಡು ಮತ್ತು ಉತ್ತರ ಒಳನಾಡಿನ ಹಲವು ಜಿಲ್ಲೆಗಳಿಗೆ ಮತ್ತೆ 23ನೇ ತಾರೀಕಿನವರೆಗೂ ಭಾರಿ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿರುವಂತದ್ದು. ಇನ್ನು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ ಮತ್ತೊಮ್ಮೆ ಆರೆಂಜ್ ಅಲರ್ಟ್ ಅನ್ನು ಕೂಡ ಇಲ್ಲಿ ಘೋಷಣೆ ಮಾಡಲಾಗಿದೆ ವೀಕ್ಷಕರೇ. ಮತ್ತೆ ಇನ್ನೊಂದು ಕಡೆಗೆ ಹಾಸನ, ಧಾರವಾಡ ಮತ್ತು ಬೆಳಗಾವಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೂಡ ಇಲ್ಲಿ ಘೋಷಣೆ ಮಾಡಿರುವಂತದ್ದು. ಮತ್ತೆ ಬೀದರ್, ಗದಗ, ಬಾಗಲಕೋಟೆ, ಕಲಬುರಗಿ, ಹಾವೇರಿ, ಕೊಪ್ಪಳ, ರಾಯಚೂರು, ವಿಜಯಪುರ, ಯಾದಗಿರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿತ್ರದುರ್ಗ, ಚಾಮರಾಜನಗರ, ದಾವಣಗೆರೆ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳಿಗೂ ಕೂಡ ಮಧ್ಯಮ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಇಲ್ಲಿ ಮಾಹಿತಿ ಕೊಡಲಾಗಿದೆ. ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಶಾಲೆಗಳಿಗೆ ರಜೆ ಬೀಳುವ ಸಾಧ್ಯತೆ ಕಂಡು ಬರ್ತಾ ಇದೆ ವೀಕ್ಷಕರೇ. ಮಳೆ ಪ್ರಮಾಣ ಕಡಿಮೆ ಆಗಿಲ್ಲ, ಮತ್ತೆ ಪ್ರವಾಹದ ಪರಿಸ್ಥಿತಿ ಕೂಡ ಕಂಡು ಬರ್ತಾ ಇರೋದ್ರಿಂದ ಸಮುದ್ರದ ತಟ್ಟದಲ್ಲಿರೋ ಜಿಲ್ಲೆಗಳ ಒಂದು ತಾಲೂಕುಗಳಲ್ಲಿ ಮತ್ತೆ ರಜೆ ಬೀಳುವ ಸಾಧ್ಯತೆ ಇದೆ. ಚಿಕ್ಕಮಗಳೂರು, ಕೊಡಗು ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲೂ ಕೂಡ ಭಾರಿ ಮಳೆ ಸುರಿತಾ ಇರೋದ್ರಿಂದ ಈ ಜಿಲ್ಲೆಗಳಲ್ಲೂ ಕೂಡ ಶಾಲೆಗಳಿಗೆ ರಜೆ ಬೀಳುವ ಸಾಧ್ಯತೆ ಇದೆ. ಶಾಲೆಗೆ ಹೋಗೋ ಮುನ್ನ ಒಮ್ಮೆ ಬಾರಿ ನಿಮ್ಮ ಶಾಲೆಗೆ ಕರೆ ಮಾಡಿಬಿಟ್ಟು ಹೋಗೋದು ತುಂಬಾ ಉತ್ತಮ. ಬನ್ನಿ, ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ. ಈ ಒಂದು ತಪ್ಪು ಮಾಡಿದ್ರೆ ಬೀಳುತ್ತೆ ನಿಮಗೆ 1 ಕೋಟಿ ರೂಪಾಯಿ ದಂಡ ಹಾಗೂ ಜೈಲು ಶಿಕ್ಷೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ. ಈ ಒಂದು ಹೊಸ ಮಸೂದೆ ಕೇಂದ್ರ ಸರ್ಕಾರ ಪಾಸ್ ಮಾಡಲು ಮುಂದಾಗಿದೆ. ಹೌದು, ಆನ್ಲೈನ್ ಗೇಮಿಂಗ್ ಆ್ಯಪ್ಗಳ ಮೇಲೆ ಮತ್ತಷ್ಟು ಕಠಿಣ ನಿರ್ಬಂಧ ಹೇರುವ, ಆನ್ಲೈನ್ ಬೆಟ್ಟಿಂಗ್ ಮತ್ತು ರಿಯಲ್ ಮನಿ ಗೇಮ್ಗಳನ್ನು ಬ್ಯಾನ್ ಅಂದರೆ ನಿಷೇಧಿಸುವ ಕುರಿತು ಹೊಸ ಒಂದು ಮಸೂದೆ ಕೇಂದ್ರ ಸರ್ಕಾರ ಈಗ ಒಂದು ಘೋಷಣೆ ಮಾಡಲಿದೆ. ಅನಧಿಕೃತ ಬೆಟ್ಟಿಂಗ್ 7 ವರ್ಷ ಜೈಲು ಶಿಕ್ಷೆ ಕೇಂದ್ರ ಸರ್ಕಾರದಿಂದ ಮಸೂದೆ. ಆನ್ಲೈನ್ ಗೇಮ್ಗೆ ಬ್ರೇಕ್, ಬೆಟ್ಟಿಂಗ್ ಆ್ಯಪ್ಗಳು ಬ್ಯಾನ್. ಹೌದು ವೀಕ್ಷಕರೇ, ಬೆಟ್ಟಿಂಗ್ ಆ್ಯಪ್ ಜನರಿಗೆ ಮಾರಕ, ಯುವಕರ ಬಾಳು ಹಾಳು ಮಾಡುವ ಒಂದು ಗೇಮ್ಗಳನ್ನು ಅಂತ ಸತತವಾಗಿ ದೂರು ಬರ್ತಾ ಇತ್ತು ಕೇಂದ್ರ ಸರ್ಕಾರಕ್ಕೆ. ಹೀಗಾಗಿ ಆನ್ಲೈನ್ ಬೆಟ್ಟಿಂಗ್ ಮತ್ತು ರಿಯಲ್ ಮನಿ ಗೇಮ್ ನಿಷೇಧಿಸಿ ಅದನ್ನು ಶಿಕ್ಷಾರ್ಹ ಅಪರಾಧ ಎಂದು ಘೋಷಿಸಿರುವ ಮಹತ್ವದ ಕಾಯ್ದೆ ಜಾರಿಗೆ ತರಲು ಕೇಂದ್ರ ಸರ್ಕಾರ ಹೇಳಿದೆ. ಈ ಕುರಿತು ಕರಡು ಮಸೂದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸಚಿವ ಸಂಪುಟ ಸಭೆಯಲ್ಲಿ ಮಂಗಳವಾರ ಅನುಮೋದನೆ ಸಿಕ್ಕಿರುವಂಥದ್ದು. ಅನಧಿಕೃತ ಬೆಟ್ಟಿಂಗ್ ಆಡಿದರೆ ಮತ್ತೇನಾದರೂ ಪ್ರಚಾರ ಮಾಡಿದರೆ 7 ವರ್ಷ ಜೈಲು ಶಿಕ್ಷೆ ಹಾಗೂ ದಂಡ ಕೂಡ ವಿಧಿಸಲಾಗುತ್ತದೆ. 1 ಕೋಟಿ ರೂಪಾಯಿವರೆಗೂ ದಂಡವನ್ನು ಹಾಕಲಾಗುತ್ತದೆ. ಇದನ್ನು ಬುಧವಾರವೇ ಸಂಸತ್ನಲ್ಲಿ ಮಂಡಿಸುವ ಸಾಧ್ಯತೆ ಕೂಡ ಇದೆ. ಇದೇ ವೇಳೆ ಇಂಥ ಬೆಟ್ಟಿಂಗ್ ಆ್ಯಪ್ಗಳ ಪ್ರಚಾರಕ್ಕೂ ನಿರ್ಬಂಧವನ್ನು ಹೇರಲಾಗಿದ್ದು ಅದನ್ನು ಕೂಡ ಶಿಕ್ಷಾರ್ಹ ಅಪರಾಧ ಎಂದು ಪರಿಗಣಿಸಲಾಗಿದೆ ಅಂತ ಹೇಳಲಾಗಿದೆ. ನಿಮ್ಮ ಮೊಬೈಲಲ್ಲೂ ಕೂಡ ಏನಾದರೂ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳಿದ್ದರೆ, ಅನಧಿಕೃತ ಬೆಟ್ಟಿಂಗ್ ಆ್ಯಪ್ಗಳಿದ್ದರೆ ಅದನ್ನು ಡಿಲೀಟ್ ಮಾಡಿ. ಒಂದು ವೇಳೆ ನೀವೇನಾದರೂ ಬೆಟ್ಟಿಂಗ್ ಆ್ಯಪ್ಗಳನ್ನು ಆಡಿದ್ದೇ ಆದಲ್ಲಿ ನಿಮ್ಮ ಮೇಲೂ ಕೂಡ ಕ್ರಮ ತೆಗೆದುಕೊಳ್ಳಬಹುದು. ಕೇಂದ್ರ ಸರ್ಕಾರ ಖಡಕ್ ರೂಲ್ಸ್ ಅನ್ನು ಜಾರಿ ಮಾಡಿರುವಂಥದ್ದು. ಎಲ್ಲ ಮೊಬೈಲ್ ಫೋನ್ ಬಳಕೆದಾರರಿಗೆ ಇಂಪಾರ್ಟೆಂಟ್ ಮಾಹಿತಿ. ಇನ್ನೊಂದು ಕಡೆಗೆ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ. 10 ವರ್ಷಗಳ ಕಾಲ ಎಸ್ಮಾ ಕಾಯ್ದೆ ಕರ್ನಾಟಕದಲ್ಲಿ ಜಾರಿಯಾಗಿರೋದ್ರಿಂದ 10 ವರ್ಷಗಳವರೆಗೂ ಯಾರೂ ಕೂಡ ಇಲ್ಲಿ ಮುಷ್ಕರ ಮಾಡುವಂತೆ ಇಲ್ಲ. ಹೌದು, ರಾಜ್ಯ ಸಾರಿಗೆ ನೌಕರರು ನಡೆಸುವ ಮುಷ್ಕರಕ್ಕೆ ಬ್ರೇಕ್ ಹಾಕಲು ಇರುವ ಎಸ್ಮಾ ಕಾಯ್ದೆ ಇನ್ನು 10 ವರ್ಷಗಳ ಕಾಲ ಮುಂದುವರಿಸುವ ಕರ್ನಾಟಕ ಅತ್ಯವಶ್ಯಕ ಸೇವೆಗಳ ನಿರ್ವಹಣಾ ತಿದ್ದುಪಡಿ ಮಸೂದೆ 2025ಕ್ಕೆ ಮಂಗಳವಾರ ವಿಧಾನಸಭೆಯಲ್ಲಿ ಅಂಗೀಕಾರ ನೀಡಲಾಗಿದೆ. ವೀಕ್ಷಕರೇ, ನಿಮಗೆ ಗೊತ್ತಿರಬಹುದು, ಈಗಾಗಲೇ ನಮ್ಮ ಒಂದು ಶಕ್ತಿ ಯೋಜನೆ ಏನಿದೆ ನೋಡಿ, ಕರ್ನಾಟಕದ ಶಕ್ತಿ ಯೋಜನೆ, ಉಚಿತ ಬಸ್ ಪ್ರಯಾಣ ಯೋಜನೆ ಮಹಿಳೆಯರಿಗೆ ಗೋಲ್ಡನ್ ಬುಕ್ಸ್ ಆಫ್ ವರ್ಲ್ಡ್ ರೆಕಾರ್ಡಲ್ಲಿ ಬಂದಿರುವಂಥದ್ದು. ಈ ಥರ ಯಾರೂ ಕೂಡ ಒಂದು ಯೋಜನೆ ಮಾಡಿಲ್ಲ, ಕರ್ನಾಟಕವೇ ಮೊದಲು ಮಾಡಿತ್ತು. ಅದು ಈಗ ಗೋಲ್ಡನ್ ಬುಕ್ಸ್ ಆಫ್ ರೆಕಾರ್ಡಲ್ಲಿ ಬಂದಿರುವಂಥದ್ದು. ಇನ್ನೊಂದು ಕಡೆಗೆ ಯಾರೂ ಕೂಡ ಇನ್ಮುಂದೆ ಕರ್ತವ್ಯಕ್ಕೆ ಗೈರಾಗಿ ಪ್ರತಿಭಟನೆ ಮಾಡುವಂತಿಲ್ಲ ಅಂತ ಇಲ್ಲಿ ಒಂದು ಮಸೂದೆಯಲ್ಲಿ ಇರುವಂಥದ್ದು ವೀಕ್ಷಕರೇ. ಎಸ್ಮಾ ಕಾಯ್ದೆ ಈಗ 10 ವರ್ಷಗಳ ಕಾಲ ಮುಂದುವರಿಸಲಾಗುತ್ತದೆ. ಅಂದರೆ 10 ವರ್ಷಗಳವರೆಗೂ ಯಾರೂ ಕೂಡ, ಅಂದರೆ ಈಗ ಇರುವ ಎಸ್ಮಾ ಕಾಯ್ದೆ 2025ಕ್ಕೆ ಮುಕ್ತಾಯವಾಗುತ್ತೆ. ಹೀಗಾಗಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಇದನ್ನು ಇನ್ನೂ 10 ವರ್ಷಗಳ ಕಾಲ ವಿಸ್ತರಿಸುವ ತಿದ್ದುಪಡಿ ಮಸೂದೆಯನ್ನು ಮಂಡಿಸಿದ್ದಾರೆ. ಅದಕ್ಕೆ ಸದನ ಅನುಮೋದನೆ ಕೂಡ ನೀಡಿದೆ. ಈ ವೇಳೆ ಮಾತನಾಡಿದ ರಾಮಲಿಂಗಾರೆಡ್ಡಿ ಅವರು, KSRTC, BMTC ಸೇರಿದಂತೆ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ನೌಕರರು ಮುಷ್ಕರ ನಡೆಸುವುದನ್ನು ನಿಷೇಧಿಸಲು ಇರುವ ಈ ಕಾಯ್ದೆ
ನಾನು ಹಿಂದೆ ಸಚಿವನಾಗಿದ್ದಾಗ ಘೋಷಣೆ ಮಾಡಿದ್ದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ. ಬನ್ನಿ ವೀಕ್ಷಕರೇ, ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ. ಕೇಂದ್ರ ಸರ್ಕಾರದ ಮತ್ತೊಂದು ಮಸೂದೆ ಕೇಳಿದ್ರೆ ನೀವು ಕೂಡ ಬೆರಗಾಗ್ತೀರಾ. ಹೌದು, ಪ್ರಧಾನಿ ಆಗ್ಲಿ, ಮುಖ್ಯಮಂತ್ರಿ ಆಗ್ಲಿ, ಯಾವುದೇ ಕೇಂದ್ರ ರಾಜ್ಯ ಸಚಿವರಾಗ್ಲಿ, ಯಾವುದಾದ್ರೂ ಗಂಭೀರ ಕ್ರಿಮಿನಲ್ ಆರೋಪ ಇದ್ರೆ, ಅವರು ಏನಾದರೂ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದ್ರೆ ಅವರ ಒಂದು ಹುದ್ದೆಯಿಂದ ವಜಾ ಮಾಡಬೇಕಾಗುತ್ತೆ ಎಂಬುವ ಒಂದು ಮಸೂದೆ. ಹೌದು, ಗಂಭೀರ ಕ್ರಿಮಿನಲ್ ಆರೋಪಗಳ ಮೇಲೆ ಪ್ರಧಾನಿ, ಕೇಂದ್ರ ಸಚಿವರು, ಸಿಎಂಗಳು, ರಾಜ್ಯ ಸಚಿವರ ಬಂಧನಕ್ಕೆ ಒಳಗಾದರೆ ಅವರನ್ನ ತಮ್ಮ ಒಂದು ಹುದ್ದೆಯಿಂದ ವಜಾ ಮಾಡಲು ಮಸೂದೆಯನ್ನ ಬುಧವಾರ ಮಂಡಿಸಲು ಕೇಂದ್ರ ಸರ್ಕಾರ ಇಲ್ಲಿ ನಿರ್ಧಾರ ಮಾಡಿರುವಂಥದ್ದು. ಅಂದರೆ ಇಲ್ಲಿ ಯಾವುದೇ ಒಂದು ಕೇಂದ್ರದ ಸಚಿವರಾಗಿರ್ಬೋದು, ಪ್ರಧಾನಮಂತ್ರಿನೇ ಆಗಿರ್ಬೋದು, ಯಾವುದೇ ಸಚಿವರಾಗಿರ್ಬೋದು, ನಮ್ಮ ಕರ್ನಾಟಕ ರಾಜ್ಯ ಸೇರಿದಂತೆ ಭಾರತ ದೇಶಾದ್ಯಂತ ಸಚಿವರು ಆಗಿರ್ಬೋದು, ಯಾರೇ ಆಗಿದ್ರೂ ಕೂಡ ತಮ್ಮ ಒಂದು ಕ್ರಿಮಿನಲ್ ಆರೋಪದಿಂದ ಬಂಧನಕ್ಕೆ ಒಳಗಾದರೆ ತಕ್ಷಣವೇ ಅವರಿಗೆ ಕೆಲಸದಿಂದ ವಜಾ ಮಾಡಲಾಗುತ್ತೆ, ಅಂದರೆ ಅವರ ಹುದ್ದೆಯಿಂದ ಅವರಿಗೆ ವಜಾ ಮಾಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ. ಇದು ಪ್ರಧಾನಿ, ಸಿಎಂ ಎಲ್ಲರಿಗೂ ಕೂಡ ಅನ್ವಯವಾಗುತ್ತೆ ಅಂತಲೂ ಕೂಡ ಇಲ್ಲಿ ಅಮಿತ್ ಶಾ ಅವರು ಹೇಳಿರುವಂಥದ್ದು. ಇದು ಒಂದು ಮಸೂದೆ, ಕೇಂದ್ರ ಸರ್ಕಾರದ್ದು ಹೊಸ ನಿಯಮ ನಮ್ಮ ಭಾರತ ದೇಶದಲ್ಲಿ ಅಂತಾನೆ ಇಲ್ಲಿ ಹೇಳ್ಬೋದು ವೀಕ್ಷಕರೇ. ಮತ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ಹೇಳಿರುವ ಬಗ್ಗೆ ಮಾಹಿತಿ ನಿಮಗೆ ಏನು ಅನಿಸ್ತಾ ಇದೆ? ನಿಮ್ಮ ಒಂದು ಅನಿಸಿಕೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಕಮೆಂಟ್ ಬಾಕ್ಸ್ ಓಪನ್ ಇದೆ. ಮತ್ತು ನಮ್ಮ ವಿಡಿಯೋಗೆ ಇನ್ನೂ ನೀವು ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಎಲ್ಲರೂ ಒಂದು ಲೈಕ್ ಮಾಡಿ. ಹಾಗೆ ವೀಕ್ಷಕರೇ, ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಒತ್ತಿ.